ಟಿ ಖಾದರ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ತಮ್ಮ ಮೇಲೆ ಇದೀಗ ಒಂದು ಆರೋಪ ಬಂದಿದೆ ಸರ್, ತಾವು ಲೂಟಿ ಮಾಡ್ತಾ ಇದ್ದೀರಾ. ಸ್ಮಾರ್ಟ್ ಲಾಕರ್ ವಿಚಾರವಾಗೂ ಕೂಡ ಇವತ್ತು ಪ್ರೆಸ್ ಮೀಟ್ ಮಾಡಿ ಬಿಜೆಪಿ ಶಾಸಕರುಗಳು ಹೇಳ್ತಿದ್ದಾರೆ. ಇದಕ್ಕೆ ತಮ್ಮ ಸ್ಪಷ್ಟನೆ ಏನು? ನಾನು ಈಗಾಗಲೇ ಹೇಳಿದ್ದೇನೆ, ಆಧಾರ ರಹಿತವಾದ ದುರುದ್ದೇಶದ ಪೂರಿತ ರಾಜ್ಯಕ್ಕೆ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ನಿನ್ನೆ ಎಲ್ಲಾ ರೋಗಕ್ಕೆ ಮದ್ದಿದೆ, ಹಸುವಿಗೆ ಒಂದು ಮದ್ದು ಇಲ್ಲ. ಕಾಮಲೆ ರೋಗ ಇದ್ದವರಿಗೆ ಎಲ್ಲ ಕೂಡ ಹಳದಿಯಾಗೆ ಕಾಣ್ತದೆ ಅಲ್ವಾ. ಕೈಲಾಗದವರು ಮೈ ಪರಚಿಕೊಳ್ತಿದ್ರಂತ ಹಿಂದೆ ಹೇಳ್ತೀವಿ, ಇದೆಲ್ಲ ಈಗ ನಿಜ ಅಂತ ನಮಗೆ ಕಾಣ್ತದೆ. ಅವರ ಆರೋಪಗಳು ಯಾವುದು ಕೂಡ ಅದರಲ್ಲಿ ಸತ್ಯಾಂಶ ಇಲ್ಲ, ಎಲ್ಲ ಕೂಡ ಸುಳ್ಳಿನ ಇವತ್ತು ಕಂತೆ. ನಾನು ಬಹಳ ಸ್ಪಷ್ಟ, ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ವಿಚಾರಗಳು ನಮ್ಮ ಅಧಿಕಾರಿಗಳು ಅದನ್ನು ಸಮರ್ಪಕ ಇದೆಯಾ ಇಲ್ವ ಅಂತ ನೋಡಿಕೊಂಡು ಅದನ್ನು ಚರ್ಚಿಸಿ ಅವರು ಆರ್ಥಿಕ ಇಲಾಖೆ ಕಲಿಸಿ ಅಲ್ಲಿ ಆರ್ಥಿಕ ಇಲಾಖೆ ಎಲ್ಲ ಅಧಿಕಾರಿಗಳು ನೋಡಿ ಅದು ಸರಿದ್ರೆ ಮಾತ್ರ ಆಗುವಂಥದ್ದು. ಇಲ್ಲದೆ ಅವರಲ್ಲಿ ಕ್ವಾರಿ ಹಾಕಿ ಕಲಿಸುತ್ತಿಲ್ಲ. ರಿಟರ್ನ್ ಅಧಿಕಾರಿಗಳು ಅದು ನೋಡಿಕೊಂಡು ಅಲ್ಲಿ ಕಲಿಸಿ ಬರುವಂತದ್ದನ್ನು ಅಲ್ಲಿ ಒಪ್ಪಿಗೆ ಆದ ನಂತರ ಅದನ್ನು ಸ್ಪೀಕರ್ನ ಯಾಕೆ ಇವರು ದೂರುದು? ಇವರಿಗೆ ಏನಾದರೂ ಡೌಟ್ ಇದ್ರೆ ನನಗೆ ಅದನ್ನು ಲಿಖಿತವಾಗಿ ಬಂದು ಕೊಡಬೇಕು ನನ್ನ ಕೈಯಲ್ಲಿ. ನಾನು ಅದನ್ನು ನೋಡಿಕೊಂಡು ಯಾವ ರೀತಿ ಅಂತ ಹೇಳಿ ಅವರಿಗೆ ಅದಕ್ಕೆ ಲಿಖಿತವಾದ ಉತ್ತರ ಇವತ್ತು ಬರುವಂತದ್ದು. ಅದು ಇದರಲ್ಲಿ ಯಾವುದೇ ಆಧಾರ ಇಲ್ಲ. ಮತ್ತೆ ಇವತ್ತು ಕರ್ನಾಟಕದ ಶಾಸನ ಲೆಜಿಸ್ಲೇಚರ್ ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಸರ್ವರು ಕೂಡ ಅತ್ಯಂತ ಪ್ರೀತಿಯಿಂದ ಒಂದು ವಿಶ್ವಾಸ ಸಂತೋಷದ ನೋಡ್ತಾ ಇದ್ದಾರೆ. ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ ಬಗ್ಗೆ ವಿಶೇಷ ಗೌರವ ಇದ್ದುಕೊಂಡು ನಾವು ತೆಕ್ಕೊಂಡಂತ ಹಲವಾರು ಯೋಜನೆಗಳನ್ನು ಅವ್ರ ರಾಜ್ಯದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಅದನ್ನು ಒಂದು ಮಾಡೆಲ್ ಆಗಿ ಪರಿಗಣಿಸ್ತಾರೆ. ರಾಷ್ಟ್ರ ಮಟ್ಟ ಎಲ್ಲರೂ ಕೂಡ ಅದನ್ನು ಮೆಚ್ಚಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಭಾಗವಹಿಸಿದಾಗ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಉನ್ನತ ಮಟ್ಟದ ನಮ್ಮ ಸ್ಥಾನದಲ್ಲಿರುವವರು ಕೂಡ ಕರ್ನಾಟಕ ಲೆಜಿಸ್ಲೇಚರ್ ಬೆಂಗಳೂರು ಅಂತ ಹೇಳಿದಾಗ ಗುರುತಿಸಿಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿದೆ. ಇದೆಲ್ಲವೂ ಕೂಡ ಸಹಿಸದೆ ಅಸೂಹೆಯಿಂದ ಇವತ್ತು ಏನಾದೊಂದು ಕಪ್ಪು ಚುಕ್ಕೆ ತರಬೇಕಂತ ಹೇಳಿಕೊಂಡು ಇವತ್ತು ಈ ರೀತಿ ಅವರು ಆರೋಪ ಮಾಡ್ತಾ ಇದ್ದಾರೆ ನನಗೆ ಭಾವನೆ. ಅದಕ್ಕೆ ಇದರಿಂದಾಗಿ ಅವರಿಗೆ ಇನ್ನೊಬ್ಬರನ್ನು ಕಪ್ಪು ಚುಕ್ಕೆ ತಂದು ಸುಳ್ಳು ಆರೋಪ ಮುಖಾಂತರ ಡ್ಯಾಮೇಜ್ ಮಾಡಿ ಅವ್ರಿಗೆ ಏನಾದರೂ ಮಾನಸಿಕವಾಗಿ ಸಂತೋಷ ಆಗುವುದಾದ್ರೆ ನಾನು ಅವರಿಗೆ ಶುಭಾಶಯ ಸಲ್ಲಿಸಿ ನನ್ನ ಹೆಸರಿಂದ ಬೇಕಾದ್ರೆ ಸಂತೋಷ ಆಗುದಾದ್ರೆ ಡೈಲಿ ಬೆಳಿಗ್ಗೆ ಎದ್ದು ಒಂದೊಂದು ಆರೋಪ ಮಾಡಲಿ, ಅವರು ಸಂತೋಷದಿಂದ ಇರಲಿ. ಯಾಕೆ ನಾನು ಸ್ಪೀಕರ್, ಅವರು ಶಾಸಕರು ಸಂತೋಷದಿರ್ಬೇಕಂತೇಳಿ ನನ್ನ ಜವಾಬ್ದಾರಿ. ಅದೊಂದು ರೀತಿಯಿಂದ ಅವ್ರ ಸಂತೋಷ ಇರ್ಲಿ ಅಂತ ಹೇಳಿ ಅವ್ರಿಗೆ ನಾನು ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸ್ಪೀಕರ್ ಆಗಿದ್ದಂತಹ ಕಾಗೇರಿ ಅವರ ಒಂದು ಆರೋಪ, ಮಂಗಳೂರು ಮೂಲದವರಿಗೆ ಈ ಟೆಂಡರ್ ಗಳನ್ನ ಕೊಡಲಾಗಿದೆ, ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂಥದ್ದು ಅವ್ರ ಒತ್ತಾಯ. ನಾನು ಅದನ್ನ ಹೇಳುವಂತದ್ದಲ್ಲ. ಇದರಲ್ಲಿ ಮಾಜಿ ಸ್ಪೀಕರ್ ಅವರ ಆರೋಪದ ಮುಖಾಂತರ ನಮ್ಮ ಸ್ಪೀಕರ್ ಸ್ಥಾನಕ್ಕಾಗಲಿ ನನಗೆ ಆಗಲಿ ಯಾವುದೇ ಅವಗೌರವ ಆಗಲಿಲ್ಲ. ಅದು ಸತ್ಯವೇ, ಇವತ್ತಲ್ಲ ನಾಳೆ. ಆದರೆ ಮಾಜಿ ಸ್ಪೀಕರ್ ಅವರ ಆರೋಪದಿಂದ ಮಾಜಿ ಸ್ಪೀಕರ್ಗಳ ಸ್ಥಾನಕ್ಕೆ ಮತ್ತು ಗೌರವಕ್ಕೆ ಇವತ್ತು ಕಪ್ಪು ಚುಕ್ಕೆ ಆಗಿದೆ. ಪ್ರತಿ ಸಲ ಬಂದವನು ಮಾಜಿ ಸ್ಪೀಕರ್ ಅದನ್ನು ಈಗ ಕೂತ ಸ್ಪೀಕರ್ ಬಗ್ಗೆ ಹೇಳಿದ್ರೆ ಆ ಸ್ಥಾನದ ಗೌರವ ಏನಿರ್ತದೆ ಅವರ ಸ್ಥಾನಕ್ಕೆ ಕಪ್ಪು ಚುಕ್ಕೆ ಗೌರವಕ್ಕೆ ಬಂದಿದೆ ಹೊರತು ನನಗೆ ಇದರಿಂದ ಏನು ಬೇಸರ ಏನು ಕೂಡ ಇಲ್ಲ. ನಾನು ಬಹಳ ಸ್ಪಷ್ಟ ಇದ್ದೇನೆ. ಅವ್ರು ಮಾತಾಡ್ತಾರೆ, ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ರೈಟಿಂಗ್ ಅಲ್ಲಿ ಕೊಡ್ಲಿ, ಲಿಖಿತವಾಗಿ ಉತ್ತರ ಕೊಡ್ತೇನೆ. ಸ್ಮಾರ್ಟ್ ಲಾಕ್ ಅವಶ್ಯಕತೆ ಇತ್ತ ಅನ್ನುವಂತ ಪ್ರಶ್ನೆ ಅದನ್ನ ನಾನು ಹೇಳಿದ್ದೇನಲ್ಲ. ಯಾರ ಒಬ್ರು ಹೇಳಿದಾಗೆ ನಾವು ಉತ್ತರ ಕೊಟ್ಟರೆ ಆಗ್ತದ? ನಾನು ಕೂಡ ಶಾಸಕನಾಗಿದ್ದವನು. ಏನೇನು ಅಗತ್ಯ ಇದೆ ನಮ್ಗೊಂದು ಭಾವನೆ ಬರ್ತದೆ, ಮಾಡ್ಬೇಕಂತ ಇಚ್ಛೆ ಇತ್ತು, ನಾನು ಅದನ್ನು ಮಾಡಿದ್ದೇವೆ. ಏನಿದೆ ರೈಟಿಂಗ್ ಅಲ್ಲಿ ಕೊಡ್ಲಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಿಷ್ಟು ಸ್ಪೀಕರ್ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.